ಚಿಕ್ಕಬಳ್ಳಾಪುರದ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ, ಸತತ 18 ವರ್ಷಗಳಿಂದ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೇನೆ. ಕಾರಣಾಂತರಗಳಿಂದ ಈ ಬಾರಿ ಸೋಲಾಗಿದ್ದು, ಇದಕ್ಕೆ ಕುತಂತ್ರಗಳು ಕಾರಣವೇ ಹೊರತು ಶಿಕ್ಷಕರಲ್ಲ. ತಮಗೆ ಮತ ನೀಡಿದ ಎಲ್ಲಾ ಶಿಕ್ಷಕರಿಗೂ ಋಣಿಯಾಗಿರುವುದಾಗಿ ಅವರು ಹೇಳಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರವನ್ನು 2006ರಿಂದ ತಾವು ಸತತವಾಗಿ ಪ್ರತಿನಿಧಿಸುತ್ತಿದ್ದೇನೆ. ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು 2006ರಿಂದ 12ರವರೆಗೆ ಸದಸ್ಯನಾಗಿದ್ದೆ. 2012ರಲ್ಲಿ ಬಿಜೆಪಿಯಿಂದ ಗೆದ್ದು 2016ರಲ್ಲಿ ಹೆಬ್ಬಾಳದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದೆ. 2018ರಲ್ಲಿ ಶಾಸಕನಾಗಿ ಸೋತಾಗ ಪಕ್ಷದ ವರಿಷ್ಠರು ಮತ್ತೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿದರು. ಅಂದು ಯಾವುದೇ ಪ್ರಚಾರ ಇಲ್ಲದೆ 15 ದಿನದಲ್ಲಿ ಪ್ರಚಾರ ಮುಗಿಸಿ ಗೆದ್ದು ಬಂದ ಇತಿಹಾಸ ನನ್ನದು ಎಂದು ಹೇಳಿದರು. ನಿರಂತರವಾಗಿ 20 ವರ್ಷ ಶಿಕ್ಷಕರ ಸಂಪರ್ಕ, ಶಿಕ್ಷಕರೊಂದಿಗೆ ವಿಶ್ವಾಸದಿಂದ ನಡೆದುಕೊಂಡು ಬಂದಿದ್ದೇನೆ. ಶಿಕ್ಷಕರ ಸಮುದಾಯಗಳ ಜೊತೆ ನಿಕಟ ಸಂಬಂಧ ನಡೆಸಿಕೊಂಡು ಬಂದಿದ್ದೇನೆ. ಕ್ಷೇತ್ರದಲ್ಲಿ ಶಿಕ್ಷಕರ ಪರವಾಗಿ ನಿರಂತರ ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಹೋರಾಟ ಮಾಡಿದ್ದೇನೆ. ಯಾವುದೇ ಸರ್ಕಾರ ಬಂದರೂ ಒತ್ತಡ ತಂದರೂ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಮೂಲಕ ಶಿಕ್ಷಕರು ಗೌರವದಿಂದ ಬದುಕುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದರು. ಈಗಲೂ ಶಿಕ್ಷಕರ ಕೆಲಸಗಳು, ಸಂಘಟನೆಗಳು ಬಲಪಡಿಸುವುದಕ್ಕೆ ಮುಂದೆ ನಿಂತು ಕೆಲಸ ಮಾಡುತ್ತೇನೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಿಕ್ಷಕರಿಗೆ ಕಳೆದ 20 ವರ್ಷಗಳಿಂದ ಮುನ್ನಡೆಸಲು ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ತಮ್ಮ ಸೋಲಿಗೆ ಕುತಂತ್ರಗಳೇ ಕಾರಣ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದಾರೆ. ಇಬ್ಬರು ಅಯೋಗ್ಯರು ಸೇರಿ ಒಬ್ಬ ಯೋಗ್ಯರನ್ನ ಸೋಲಿಸುವುದೇ ಪ್ರಜಾಪ್ರಭುತ್ವದ ದುರಂತ ಎಂದು ಹೇಳಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತೆ ಇಂದು ತಮಗೆ ಸೋಲಾಗಿದೆ ಎಂದರು. ಇನ್ನು ದರ್ಶನ್ ಪ್ರಕರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವೈ.ಎ. ನಾರಾಯಣಸ್ವಾಮಿ, ಯಾವುದೇ ವ್ಯಕ್ತಿ ಮೇಲೆ ಏರಿದಂತೆ ಸಂಸ್ಕಾರ ಬರಬೇಕಿತ್ತು, ಆದರೆ ದರ್ಶನ್ಗೆ ಅದು ಬಂದಿಲ್ಲ. ಇದಕ್ಕೆ ಕಾರಣ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಹಾಗಾಗಿಯೇ ಅವರು ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದಾರೆ. ಅಂತಹ ಕ್ರೂರಿ ಕೆಲಸ ಮಾಡಿದ ನಟ ದರ್ಶನ್ಗೆ ಗಲ್ಲು ಶಿಕ್ಷೆಯೇ ಸಮರ್ಪಕ ಎಂದು ಹೇಳಿದರು. ಅಲ್ಲದೆ ದರ್ಶನ್ ಪ್ರಕರಣದ ಹಿಂದೆ ಹುನ್ನಾರ ಇರುವ ಬಗ್ಗೆ ಆರೋಪ ಕೇಳಿ ಬಂದಿದೆ. ಆ ಹುನ್ನಾರ ನಡೆಸಿದವರನ್ನು ಬಲಿ ಹಾಕಬೇಕಾದ ಕೆಲಸವಾಗಬೇಕು. ಅವರ ಅಭಿಮಾನಿಗಳಿಗೂ ಶಿಕ್ಷೆಯಾಗಬೇಕು. ಕೊಲೆ ಮಾಡಿದ ರೀತಿ ತಾಲಿಬಾನ್ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಅಭಿಮಾನಿಯನ್ನು ಈ ರೀತಿ ಕೊಲೆ ಮಾಡಿದ್ದಾನೆ ಎಂದರೆ ಆತ ನಟ ಅಲ್ಲ, ಕ್ರಿಮಿನಲ್ ಎಂದು ಹೇಳಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸಂಪುಟದಲ್ಲಿ ಅಹಿಂದ ವರ್ಗಕ್ಕೆ ಅವಕಾಶ ನೀಡಿಲ್ಲ ಎಂಬ ಆರೋಪಕ್ಕೆ ತಿರುಗೇಟು ನೀಡಿದ ವೈ.ಎ. ನಾರಾಯಣಸ್ವಾಮಿ, ದೇಶದ ಸಂಪುಟದಲ್ಲಿ 27 ಮಂದಿ ಅಹಿಂದ ವರ್ಗದವರಿಗೆ ಅವಕಾಶ ನೀಡಲಾಗಿದೆ. ಆದರೂ ಟೀಕೆ ಮಾಡಬೇಕು ಎಂಬ ಕಾರಣಕ್ಕೆ ಮುಖ್ಯಮಂತ್ರಿಗಳು ಟೀಕೆ ಮಾಡುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಇವರ ಮನಸ್ಥಿತಿ ಹೀಗೆ ಮುಂದುವರಿದರೆ ಅದು ರಾಜ್ಯದ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಎಚ್ಚರಿಸಿದರು. ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದರೆ, ಇಬ್ಬರು ಅಯೋಗ್ಯರು ಸೇರಿ ಒಬ್ಬ ಯೋಗ್ಯರನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ ಅನ್ನೋ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ. ಅವ್ರು ಹೇಳಿದ್ದು, ನಾನು ಹೇಳ್ತಾ ಇಲ್ಲ ಈ ಮಾತು. ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದು, ಪ್ರಜಾಪ್ರಭುತ್ವ ಅಂದರೆ ಏನು ಅಂದರೆ ಇಬ್ಬರು ಅಯೋಗ್ಯರು ಸೇರಿಸಿ ಒಬ್ಬ ಯೋಗ್ಯರನ್ನು ಸೋಲಿಸೋದೇ ಪ್ರಜಾಪ್ರಭುತ್ವ ಅನ್ನೋ ಮಾತನ್ನು ಹೇಳಿದ್ರು. ಅದನ್ನು ಜ್ಞಾಪಕ ಮಾಡ್ಕೊಳ್ತೇನೆ ಅಷ್ಟೇ. ಇವಾಗ ಮುಂದೆ ನಾನು ಇನ್ನೊಬ್ಬರನ್ನ ಅಯೋಗ್ಯರು ಅಂತ ಕರೆಯೋಕ್ಕಾಗೋದಿಲ್ಲ, ಇಲ್ಲಿ ಕರಿಬಾರ್ದು. ಮೊದಲಿಂದ ನಾವು ನೋಡ್ತಾನೆ ಇದ್ದೀವಿ, ದರ್ಶನ್ ಅವರ ಬಿಹೇವಿಯರು ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಅವರು ದೊಡ್ಡ ಸ್ಥಾನಕ್ಕೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕಾಗಿತ್ತು, ಸಂಸ್ಕಾರ ಬಂದಿಲ್ಲ. ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ, ಅವ್ರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ ಯಾವಾಗಲೂ ಅಂತೇಳಿ. ಅಂದ್ರೆ ನನಗೆ ಅನಿಸ್ತಾ ಇದೆ, ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಹಾಗಾಗಿ ಅವರು ಪದೇ ಎಡವಟ್ಟುಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದರೆ ದರ್ಶನ್ ಅಲ್ಲ, ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ, ಅದಕ್ಕಿಂತ ಕಡಿಮೆ ಕೊಡಬಾರ್ದು. ಬ್ಲೇಮ್ ಮಾಡಬೇಕು ಅಂತೇಳಿ ಏನೋ ಆರೋಪ ಮಾಡಬೇಕು ಅಂತ ಸಿದ್ದರಾಮಯ್ಯ ಆರೋಪ ಮಾಡೋದು ಸರಿ ಇಲ್ಲ. ಈ ಸಿದ್ದರಾಮಯ್ಯನವರ ಈ ಬೇಸ್ಲೆಸ್ ಆರೋಪಗಳು
ಸಿದ್ದರಾಮಯ್ಯನವರ ಆಧಾರ ರಹಿತ ಆರೋಪಗಳು ಕರ್ನಾಟಕ ರಾಜ್ಯದ ಪ್ರಗತಿಗೆ ಹಿನ್ನಡೆ ಆಗುತ್ತೆ ಅನ್ನೋದನ್ನು ಸಿದ್ದರಾಮಯ್ಯ ಜ್ಞಾಪಕ ಇಟ್ಕೊಂಡು, ಹಾಗಾಗಿ ಸಿದ್ದರಾಮಯ್ಯ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಅಂದ್ಕೊಂಡಿದ್ದೇನೆ. ಸೊ ಹಿ ಮಸ್ಟ್ ಬಿ ಮೋರ್ ರೆಸ್ಪಾನ್ಸಿಬಲ್ ಬಿಫೋರ್ ಕಾಮೆಂಟಿಂಗ್ ಆನ್ ಮೋದಿ ಆ್ಯಂಡ್ ಮೋದಿ ಗೌರ್ಮೆಂಟ್. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.